ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಬೇರೆ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಅನೇಕ ಜನರು ಬಂದು ಇಲ್ಲೇ ಕೆಲವರು ಉಳಿದು, ಕೆಲವರು ತಿರುಗಾಡಿ ಇಲ್ಲಿ ಕ್ಷೇತ್ರದ ಇಲ್ಲಿ ಇರ್ತಕ್ಕಂಥ ಭಾರತದ ಮಹಿಮೆಯನ್ನು ಕೊಂಡಾಡಿ ಪುಸ್ತಕಗಳನ್ನು ಬರೆದಂತಹ ಇತಿಹಾಸ ಅದ. ಸೋವಿಯತ್ ರಷ್ಯಾದ್ಲಿಂದ ಸತ್ಲೇಜ ಅಂಬಕಿ ಬಂದು ಗಂಗಾ ನದಿ ತಟಾಕದಲ್ಲಿ 2 ಆಕಳುಗಳನ್ನು ಸಾಕಿ ಗುಡಿಸಲೈಕೊಂಡು ಕೋಟಿ ಕೋಟಿ ಅಬ್ಜಗಟ್ಲೆ ಆಸ್ತಿಯನ್ನು ಎಲ್ಲ ಬಿಟ್ಟು ಬಂದು ಸಂಪೂರ್ಣ ಜೀವನ ಇಲ್ಲಿ ಕಳೆದು ಬಿಟ್ರು. ಇಂತಹ ಅನೇಕ ಉದಾಹರಣೆಗಳು ನಮ್ಮ ದೇಶದಲ್ಲಿ ಸಿಗ್ತಾವ. ಅಂಥದೇ ಒಂದು ಕಥೆ. ನಡೆದಾಡು ದೇವರು ಸಿದ್ದೇಶ್ವರ ಶ್ರೀಗಳು ವಿಜಯಪುರ ಅವರು ಹೇಳಿದ ಕಥೆ ನನಗೆ ಜ್ಞಾಪಕ. ಫ್ರಾನ್ಸ್ ದೇಶದಲ್ಲಿ ಒಬ್ಬ ಪರ್ಯಾಟಕ ನಮ್ಮ ದೇಶಕ್ಕೆ ಬಂದಿದ್ದ, ಫ್ರಾನ್ಸ್ಲಿಂದ. ಅವನ ಹಾಬಿ, ದೊಡ್ಡ ರೊಕ್ಕ ಇದ್ದವ್ರು ಇರ್ತಾರ, ಅವ್ರಿಗೆ ಏನೋ ಜೀವನದ ಒಂದು ಏನಾದ್ರೂ ಸಾಧನೆ ಮಾಡಬೇಕು, ಏನಾದ್ರೂ ಒಂದು ಇದು ಮಾಡ್ಬೇಕೆಂಬ ಹಾಬಿಲಿಂತ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಆತ ಜಗತ್ತಿನ ಹಳ್ಳಿಗಳು, ಅನೇಕ ದೇಶಗಳು, ಫ್ರಾನ್ಸ್, ಇಟಲಿ, ನಾರ್ವೆ, ಜಪಾನ್, ಜರ್ಮನ್, ಇಂಗ್ಲೆಂಡ್ ಎಲ್ಲ ದೇಶಗಳನ್ನು ತಿರುಗಬೇಕು. ಅಲ್ಲಿ ಒಂದು 4 ಹಳ್ಳಿಗಳಿಗೆ ಹೋಗ್ಬೇಕು. ಅಲ್ಲಿ ಜನರು ಸ್ವಭಾವ, ಅವರ ಆಚಾರ ವಿಚಾರ, ನಡತೆ, ಅವರಲ್ಲಿ ಮಾನವೀಯತೆ ಇವೆಲ್ಲ ಎಷ್ಟವ, ಇದನ್ನೆಲ್ಲ ಒಂದು ಪುಸ್ತಕ ಬಿಡುಗಡೆ ಮಾಡಬೇಕು. ಇದ್ರ ಬಗ್ಗೆನೇ ಒಂದು ಪುಸ್ತಕ ಬರೀಬೇಕು. ಇಂಗ್ಲೆಂಡ್ ನಲ್ಲಿ ಹೀಗಿದ್ದ ಹಳ್ಳಿಗಳಲ್ಲಿ ಹೀಗಿದ್ದಾರ, ಅಮೆರಿಕದ ಹಳ್ಳಿಗಳಲ್ಲಿ ಹೀಗಿದ್ದಾರ, ಸ್ವಿಟ್ಜರ್ಲೆಂಡ್ ಹಳ್ಳಿಗಳಲ್ಲಿ ಹೀಗಿದ್ದಾರ, ಫ್ರಾನ್ಸ್ ಹಳ್ಳಿಗಳಲ್ಲಿ ಹೀಗಿದ್ದಾರ, ಇಂಡಿಯಾದ ಹಳ್ಳಿಗಳಲ್ಲಿ ಹೀಗಿದ್ದಾರ, ಇವೆಲ್ಲ ಬರಿಬೇಕು ಅಂತ ಹೇಳಿ ಒಂದು ಹಾಬಿ. ತಿರುಗ್ತಾ ಇದ್ದ ಜಗತ್ತೆಲ್ಲ ಕಡೆ ತಿರುಗ್ತಾ ಭಾರತಕ್ಕೆ ಬಂದ. ಅಲ್ಲಿ ಬಂದೇನಪ್ಪ ಅಂತಂದ್ರೆ ಹರಿಯಾಣದಲ್ಲಿ ಅಥವಾ ಒಂದು ಊರಿಗೆ ಹೋಗ್ಬೇಕನ್ನಿಸ್ತು. ಬೇಸಿಗೆ ದಿನ ಬಸ್ಸಿಗೆ ಇಳಿದು 2 ಕಿಲೋಮೀಟರ್ ನಡೆದು ಒಳಗಡೆ ಇರ್ತಕ್ಕಂಥ ಒಂದು ಕುಗ್ರಾಮಕ್ಕೆ ಹೋಗಿ ಅಲ್ಲಿ ಜನರು ಅಲ್ಲೆಲ್ಲಿ ಇದ್ರು. ಬೇಸಿಗೆ ದಿನ ಸ್ವಲ್ಪ ಜನರು ಸಿಕ್ಕರು, ಅವ್ರ ಜೊತೆ ಏನೇನೋ ಮಾತಾಡಿದ. ಅದು ಇಂಗ್ಲಿಷ್ ಫ್ರೆಂಚ್ ಬಿಟ್ಟು ಬೇರೆ ಬರೋದಿಲ್ಲ. ಇಲ್ಲಿ ಜನರಿಗೆ ಇಂಗ್ಲಿಷು ಫ್ರೆಂಚ್ ಎರಡೂ ತಿಳಿದಿಲ್ಲ. ಆದರೂ ಅವರು ನೋಡೋದು, ತಿರುಗಾಡೋದು, ಮಾಡೋದು, ಅವ್ರ ಕೆಲಸಗಳು, ಅಥವಾ ಯಾವ ಇದರಲ್ಲಿಂದ ಶೈಲಿಲಿಂದ ಬರಿಬೇಕು ಅದನ್ನೆಲ್ಲ ನೋಟ್ ಮಾಡ್ಕೋತಿದ್ದ. ಭಯಂಕರ ನೀರಡಿಕೆ ಆಗಿಬಿಡ್ತು. ಎಲ್ಲೇನೋ ಹೋಟೆಲ್ಗಳು, ಕ್ಯಾಂಟೀನ್ ಇವೆ ಅಂತೇಳಿ ನೋಡಿದ್ರೆ ಹಳ್ಳಿ, ಅವ್ರು ಬೆಳಗ ಮುಂಜಾನೆ ಹಳ್ಳಿಯಾಗ 4 ಗಂಟೆಗೆ ಚಾದ ಅಂಗಡಿ ತೆಗೆದು 8ಕ್ಕೆ ಬಂದ್ ಮಾಡಿಬಿಡ್ತಾರ. ಮತ್ ಮರುದಿವ್ಸ ತೆಗಿತಾರ. ಹಿಂಗಿರ್ತಾವ ಕೆಲವು ಕಡೆ ಪದ್ಧತಿಗಳು. ಹೀಗಾಗಿ ಏನೂ ಸಿಗ್ಲಿಲ್ಲ ಪಾಪ. ಕಿರಾಣಾ ಶಾಪ್ಸ್ ಅವು ಇದ್ರು ಕೂಡ, ನೀರಿನ ಬಾಟ್ಲಿ ಅವು ಕೂಡ ಏನೂ ಸಿಗ್ಲಿಲ್ಲ. ಏನ್ ಮಾಡ್ಬೇಕು, ಆ ದಾಹ ಬಹಳ ಆಗ್ಯದ ಅಂತ ಹೇಳಿ ಪಾಪ ಬಂದ. ಊರು ದಾಟುವಾಗ ಒಂದು ಗುಡಿಸಲ, ಒಂದು ಬೇವಿನ ಗಿಡದ ಕೆಳಗೆ ಒಬ್ಬ ಮುದುಕಿ ಕೂತಿದ್ಲು. ಆ ಗುಡಿಸಲ ಅಕ್ಕಿದು ಮುದುಕಿ ಕೂತಿದ್ಲು. ಅಕ್ಕಿಗೆ ಇಂಗ್ಲಿಷ್ ನಲ್ಲಿ ಕೇಳ್ದ, ನನಗೆ ದಾಹ ಬಹಳ ಆಗ್ಯದ, ಎಲ್ಲಿ ನೀರು ಸಿಗ್ತಾ ಇಲ್ಲ, ಕುಡಿಲಿಕ್ಕೆ ಸ್ವಲ್ಪ ನೀರ್ ಬೇಕು ಅಮ್ಮ ತಾಯಿ ಅಂತೇಳಿ. ಅಕ್ಕಿಗೆ ಏನೂ ತಿಳಿಲಿಲ್ಲ. ಅಕ್ಕಿಗೆ ಹಿಂದಿ ಬಿಟ್ಟು ಬೇರೆ ಭಾಷೆ ಬರೋದಿಲ್ಲ, ಇತ್ತಿಗೆ ಫ್ರೆಂಚ್ ಮತ್ತು ಇಂಗ್ಲಿಷ್ ಬಿಟ್ಟು ಇತ್ತಿಗೇನು ಭಾಷೆ ಬರೋದಿಲ್ಲ. ಅಕ್ಕಿ ಸನ್ನೆ ಮಾಡಿದ್ಲು, ಕೂಡು 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 ಅಂತೇಳಿ. ಕಟ್ಟೆ ಇತ್ತು ಮನೆ ಮುಂದೆ, ಕಟ್ಟೆ ಮೇಲೆ ಕೂತ. ಒಳಗೆ ಹೋಗಿ ಒಂದು ಗ್ಲಾಸ್ ತಣ್ಣನ ಮಜ್ಜಿಗೆ ತಂದು ಅವನಿಗೆ ಕೊಟ್ಲು ಕುಡಿಲಿಕ್ಕೆ. ಅಕ್ಕಿ ಈತನ ಬಾಯಿ ಆರಿದ್ದು, ತುಟಿಗಳ ಒಣಗಿದ್ದು, ನೀರು ಕೈ ಸನ್ನೆ ಮಾಡಿ ಕೇಳಿದ್ದು, ಅದರ ಮೇಲೆ ತಿಳ್ಕೊಂಡು ಪಾಪ ಬಹಳ ಬಾಯಾರಿಕೆ ಆಗಿದೆ, ನೀರ್ ಯಾಕ, ಮಜ್ಜಿಗೆನೆ ಕೊಡ್ಬೇಕಂತೇಳಿ ಒಂದು ದೊಡ್ಡ ಗ್ಲಾಸ್ ತುಂಬ ಮಜ್ಜಿಗೆ ತಂದು ಕೊಟ್ಲು. ಮಜ್ಜಿಗೆ ಕುಡ್ದ. ಬಹಳ ಶಾಂತ ಆಯ್ತು, ಹೊಟ್ಟೆ ಸಮಾಧಾನ ಆಯ್ತು. ಥ್ಯಾಂಕ್ಸ್ ಹೇಳ್ದ. ಇಂಗ್ಲಿಷ್ನಾಗ ಏನೋ ಹೇಳ್ದ. ಆಕೆಗೆ ಏನೋ ತಿಳಿಲಿಲ್ಲ, ಬರೀ ಗೋಣ ಅಳ್ಳಾಡಿಸಿದ್ಲು, ಬಂದ್ಬಿಟ್ಟ. ಫ್ರಾನ್ಸಿಗೆ ಹೋಗಿ ಆ ಪುಸ್ತಕ ಬರೀತಾನೆ. ಆ ಪುಸ್ತಕ ಬರೆದಾಗ ಮೊದಲನೇ ಪೇಜ್ನಲ್ಲಿ ಈಕಿನ ಹೆಸರು, ಈಕಿನ ಫೋಟೋ ಅದೆಲ್ಲ ಬರೆದು ಹಾಕಿ ಹೇಳ್ತಾನ, ಜಗತ್ತಿನ ಅನೇಕ ಹಳ್ಳಿಗಳನ್ನ ತಿರುಗಿದೆ, ಅನೇಕ ಜನರ ಜೊತೆಗೆ ಮಾತಾಡಿದೆ, ಅನೇಕ ಘಟನೆಗಳನ್ನ ನೋಡಿದೆ. ಆದರೆ ಭಾರತದಲ್ಲಿ ಆ ಒಬ್ಬ ತಾಯಿ, ನಾನು ನೀರು ಕೇಳಿದ್ರೆ ಆಕೆಗೆ ಏನೋ ಭಾಷೆ ಬರ್ತಾ ಇಲ್ಲ, ಆಕೆ ಒಂದು ಗ್ಲಾಸ್ ತಂಪನ ಮಜ್ಜಿಗೆ ತಂದು ಕೊಟ್ಲು. ಇದು ಯಾವ ಭಾಷೆ? ಇದು ಮಾತೃಭಾಷೆ, ಇದು ಕರುಣ ಭಾಷೆ, ಇದು ವಾತ್ಸಲ್ಯ ಭಾಷೆ. ಈ ಭಾಷೆ ಜಗತ್ತಿನ ಯಾವ ದೇಶದಲ್ಲಿಲ್ಲ. ಹರಿಯಾಣದ ಹಳ್ಳಿಯ ಘಟನೆ ಅವನಿಗೆ ಅಷ್ಟು ಪ್ರಭಾವ ಮಾಡಿತು. ಬರೇ ನಾನು ಭಾಷೆ ತಿಳಿಲಾರ್ದ ಒಬ್ಬ ಹೆಣ್ಮಗಳು, ಮುಗ್ಧ ಹೆಣ್ಮಗಳು ಪಾಪ ಕುಡಿಲಿಕ್ಕೆ ನೀರು ಕೇಳಿದ್ರೆ ಮಜ್ಜಿಗೆ ತಂದು ಕೊಡ್ತಾಳೆ. ಈ ಭಾವನೆ ಬೇರೆ ಯಾವ ದೇಶದಲ್ಲಿ ಇಲ್ಲ ಅಂತ ಹೇಳಿ ನೋಡ್ರಿ. ಆಕಿನ ಬಗ್ಗೆ ಆತಂದು ಭಾವನೆ ಎಷ್ಟಿದೆ. ನಮ್ಮ ಹಳ್ಳಿಗಳಲ್ಲಿ ಜನರು ಹಾಗೆ ಇದ್ರು, ಈಗೂ ಹಳ್ಳಿಗಳಲ್ಲಿ ಇದ್ದಾರೆ, ಇನ್ನು ಪೂರ್ಣ ನಾಶ ಆಗಿಲ್ಲ, ಇನ್ನ ಎಷ್ಟೋ ಜನರು ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಮನೆ ಮುಂದೆ ಬರೆದಿರ್ತಾರ, ಯಾ ಬಸ ನಮಸ್ಕಾರ, ಬನ್ರಿ ಕೂಡ್ರಿ ನಮಸ್ಕಾರ. ಅದು ಸುಮ್ಮನೆ ಸ್ಲೋಗನ್ ಬರೆದು ಬಿಟ್ಟಿರ್ತಾರ ಮನೆ ಮುಂದೆ, ಯಾ ಬಸ ನಮಸ್ಕಾರ, ಬರ್ರಿ ಕೂಡ್ರಿ ನಮಸ್ಕಾರ, ಕಟ್ಟೆ ಇರ್ತದೆ. ಆದ್ರೆ ಇವತ್ನಾಳೆ ಪಟ್ಟಣಗಳು ಹೇಗೆ ಬಿಟ್ಟವಪ್ಪ ಅಂತಂದ್ರ, ಮನೆ ಮುಂದೆ ನಾಯಿಗಳವೇ ಎಚ್ಚರಿಕೆ. ಅವ್ರು ಒಂದು ಬೋರ್ಡ್ ಹಾಕಿಬಿಟ್ಟಿರ್ತಾರ ಗೇಟಿಗೆ, ನಾಯಿಗಳವೇ ಎಚ್ಚರಿಕೆ.
ನಾವು ಒಳಗೆ ಹೋಗ್ಬಾರ್ದು ನಾಯವ. ಇವ್ರ ಮಕ್ಕಳೆಲ್ಲ ಅಮೆರಿಕಾದ ಆಲ್ಸ್ವಿಷನ್ ನಾಯಿಗಳು ಇವ್ರ ಮನೆ. ಇವ್ರ ಮಕ್ಕಳು ಅಮೆರಿಕಾದ ಆಲ್ಸ್ವಿಷನ್ ನಾಯಿಗಳು ಇವ್ರ ಮನೆಯಲ್ಲಿ. ಅಮೆರಿಕಾದಲ್ಲಿ ಒಂದು ಸಂಶೋಧನೆ ಮಾಡಿದ್ರು ಮನೋವಿಜ್ಞಾನಿಗಳು. ಈ ನಾಯಿಗಳ ಮೇಲೆ ವಿಶೇಷವಾಗಿ ಜಗತ್ತಿನ ಎಲ್ಲ ಕಡೆ ಇಷ್ಟು ಪ್ರೇಮ ಯಾಕೆ ತೋರಿಸ್ತಾ ಇದ್ದಾರೆ ಜನರು? ನಾಯಿ ಅಂದುಗಳಿಗೆ ಬಿದ್ದು ಸಾಯ್ತಾರ, ನಾಯಿ ತಲೆ ಮೇಲೆ ಕೈ ಆಡಿಸ್ತಾರ, ಇದು ಮಾಡ್ತಾರ. ಅವರಿಗೆ ತಿಳಿದು ಬಂದಿದ್ದು ಅನೇಕ ವಿಚಾರ ಇರ್ಬೋದು, ಇದು ನನ್ನ ವಿಚಾರ ತಪ್ಪು ಇರ್ಬೋದು, ಆ ಮತ್ ಬೇರೆ. ಆದ್ರೆ ಅವ್ರು ಏನಂತಾರ ಮನೋವಿಜ್ಞಾನಿಗಳು, ಮನುಷ್ಯ ಮೂಲತಃ ಪ್ರೇಮ. ಯಾರು ಸಿಟ್ಟಿನಾಗ ನಾವು ಬಹಳ ತಿರ್ಲಿಕ್ಕೆ ಸಾಧ್ಯ ಇಲ್ಲ. 5 ನಿಮಿಷ ಸಿಟ್ಟು ಕಮ್ಮಿ ಆದ್ಮೇಲೆ ಮತ್ತೆ ಶಾಂತ ಆಗಿಬಿಡ್ತೀವಿ. ಅಂದ್ರೆ ಸಿಟ್ಟಿನಲ್ಲಿ ಪೂರ ಸಾಯಂಕಾಲದವರೆಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮೂಲ ಸ್ವಭಾವ ಶಾಂತ. ಕಾರಣ 5 ನಿಮಿಷ ಏನೋ ಕ್ರ್ಯಾಕ್ ಆಗ್ತೀವಿ, ಒದರ್ತೀವಿ, ಮತ್ತೆ ಶಾಂತ ಆಗಿಬಿಡ್ತೀವಿ. ಹೋಲ್ ಬಿಡಪ್ಪ, ಏನೋ ಹಾಳಾಗಿ ಹೋಗ್ಲಂತೆ ಮರ್ತು ಬಿಟ್ಟು ಶಾಂತ ಆಗ್ತೀವಿ. ಹಂಗ ಮೂಲ ಸ್ವಭಾವ ಮನುಷ್ಯಂದು ಪ್ರೇಮ. ಭಗವಂತ ನಮ್ಮಲ್ಲಿ ತುಂಬಿ ಕಳಿಸಿದ್ದು ಪ್ರೇಮ. ಆ ಪ್ರೇಮನ ನಾವು ಎಷ್ಟು ಸಂಕುಚಿತ ಆಗಿಬಿಟ್ಟಿವಿ ಅಂದ್ರೆ ಯಾರ ಜೊತೆ ಮಾತಾಡೋದಿಲ್ಲ, ಯಾರ ಮನೆಗೆ ಹೋಗೋದಿಲ್ಲ, ನಮ್ಮ ಮನೆಗೆ ಯಾರು ಬರಬಾರ್ದು, ನಮ್ಮ ಶ್ರೀಮಂತಿಕೆ, ನಮ್ಮ ಐಶ್ವರ್ಯ, ನಮ್ಮ ಕಾರು, ನಮ್ಮ ಬಂಗ್ಲಾ, ಅವು ಕಣ್ಣು ತಲಿಗೇರಿ ನಾವು ಈ ಭಾವನೆ ಒಳಗಿದ್ದೀವಿ. ಆ ಪ್ರೇಮ ಹೊರಗಾಗ್ಬೇಕು. ಏನ್ ಮಾಡ್ಬೇಕು? ಆ ಪ್ರೇಮ ಒಳಗೆ ತುಂಬಿ ಮನುಷ್ಯಗೆ ಮೆಂಟಲ್ ಆಗ್ತದೆ. ಕಾರಣ ಆ ಪ್ರೇಮದ ಸಲುವಾಗಿ ನಾಯಿ ಮೇಲೆ ತಲೆ ಮೇಲೆ ಕೈ ಆಡಿಸೋದು, ನಾಯಿಗೆ ಮುದ್ದು ಕೊಡೋದು, ನಾಯಿ ಊಟಕ್ಕೆ ಹಾಕೋದು, ನಾಯಿಗೆ ಸ್ನಾನಕ್ಕೆ ಹಾಕೋದು, ಬಂದವ್ರ ಮುಂದೆ ನಾಯಿ ಸುದ್ದಿ ಹೇಳೋದು. ಬಹಳ ಹುಷಾರದ ನೋಡ್ರಿ. ನಾಯಿ 3 ಕೆಜ್ಜೆ ಹೇಳ್ತಿದ್ರಿ, ರಾತ್ರಿಯೆಲ್ಲ ಎಚ್ಚರಿಕೆ ಇರ್ತದ್ರಿ. ಇವ್ರ ಬಂಧುಗಳಿಗೆ ಬಾಲ ಹಳ್ಳಾಡಿಸೋದು ನೋಡ್ರಿ. ಇದು ಹಂಗ್ರಿ ಹಿಂಗ್ರಿ ನಾಯಿ ವರ್ಣನೆ, ನಾಯಿಗೆ ವಾಕಿಂಗ್ ಮಾಡಿಸೋದು. ಇದು ಪ್ರೇಮ ಹೊರಗಾಕ್ಲಿಕ್ಕೆ ಮಾಡತಕ್ಕಂಥ ಕೆಲಸ ಅಂತೇಳಿ ಆ ಅಮೆರಿಕದ ಮನೋವಿಜ್ಞಾನಿಗಳು ಹೇಳ್ತಾರೆ. ಅವ್ರಿಗೆ ಯಾರ ಜೊತೆಗೆ ಮಾತಾಡೋದಿಲ್ಲ, ಬರೀ ನಾಯಿ ತಾವು ಅಷ್ಟೇ. ಒಂದು ದಿವಸಕ್ಕೆ 2,50,000 ಮಂದಿ ಸಾಯ್ತಾರ. ನಮ್ಮ ಮನುಷ್ಯ ಜನ್ಮ ಬಂದಿದ್ದು ಬಹಳ ದೊಡ್ಡದು. ಮನುಷ್ಯಗೆ ವಿಶೇಷವಾಗಿ ಕೊಟ್ಟಂತಹ 2 ಗುಣಗಳು, ಒಂದು ನಗು, ಒಂದು ಮಾತಾಡೋದು. ದುರ್ಭಾಗ್ಯವಾಗಿ ನಗದನ್ನು ಬಿಟ್ಟಿವಿ, ಮಾತಾಡೋದು ಬಿಟ್ಟಿವಿ. ಯಾರು ಮನೆಗೆ ಹೋಗೋದಿಲ್ಲ, ನಮ್ಮ ಮನೆಗೆ ಯಾರು ಬರೋದಿಲ್ಲ. ಈ ರೀತಿ ಆಗಲಾರ್ದಂಗ ಮನುಷ್ಯರಾಗಿ ಬದುಕೋಣ. ಕೇವಲ ನಮಗಾಗಿ ಬದುಕುವುದಲ್ಲ, ಎಲ್ಲರ ಸಲುವಾಗಿ ಆತ್ಮೀಯವಾಗಿ ಬಾಳೋಣ. ಇದೇ ಜೀವನ. ಭಾರತ್ ಮಾತಾಗೆ ಜೈ. ಎಲ್ಲರಿಗೂ ನಮಸ್ಕಾರ.